ಒಂದು ಮಲೆನಾಡ ಕನ್ನಡಿಗ ಅಂತ ಹೇಳಿ ನೋಡಿದಿರಿ. ಏನಿರ್ಬೋದು ಅಂತ ಎಲ್ಲರಿಗೂ ವಿಶೇಷ ಇರ್ಬೋದು. ಅವರು ನಾವು ಇರ್ತಕ್ಕಂಥ ಕಾರ್ಯಕ್ರಮವನ್ನ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗೂ ತಲುಪಿಸ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್. ಅವರು ಮತ್ತೆ ಗ್ರಾಮದವರು, ನಾನು ಮತ್ತೆ ನಮ್ಮ NS ಸಹಯೋಗದಿಂದ ಈ ಕಾರ್ಯಕ್ರಮ ಆಯ್ತು. ಅವ್ರು ಹೆಂಗಿದೆ ಬಂದ್ರು, ಒಂದು ಮಕ್ಕಳ ಕಾರ್ಯಕ್ರಮ ಕೊಡ್ರಿ ಯೂಟ್ಯೂಬ್ ನಲ್ಲಿ ಹಾಕೋಣ, ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ನೆರವೇರಿಸೋಣ ಅಂತ ಕೇಳಿದ್ರು ನಮ್ಮ ಮಲೆನಾಡು ಕನ್ನಡಿಗ ಬಂಧುಗಳು. ತಕ್ಷಣ ಅದು ಯಾವುದೋ ಒಂದು ಕ್ಷಣ ಒಪ್ಕೊಂಡ್ರೆ, ಇಷ್ಟು ದೊಡ್ಡದಾಗಿ ಮಾಡ್ಬೇಕು ಅಂತ ಇರಲಿಲ್ಲ, ಬಹಳ ಚಿಕ್ಕದಾಗಿ ಮಾಡ್ಬೇಕು ಅಂತ ಇದ್ದಿದ್ದು. ಮತ್ತೆ ನಮ್ಮೂರಿನ ಆಧಾರಗಳಿಗೆ ಸನ್ಮಾನ ಮಾಡ್ಬೇಕು ಅನ್ನೋದ್ರ ಜೊತೆಗೆ ಎಲ್ಲ ಸ್ನೇಹಿತರ ಕರೆದಲ್ಲಿ ಒಟ್ಟು ಊಟ ಮಾಡೋಣ, ಅದು ಆಗ್ಬೇಕು, ವರ್ಷಕ್ಕೊಂದ್ಸಲ ಇರಬೇಕು ನಮ್ಮ ಪದ್ಧತಿ ಅಂತ ಹೇಳಿ ನಾನು ಇದು ಮಾಡಿದೆ. ಈಗ ಮಲೆನಾಡು ಕನ್ನಡಿಗರವರು ಕನ್ನಡ ರಾಜ್ಯೋತ್ಸವ ಮತ್ತೆ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಬೆಳಗೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಕೊಪ್ಪ ಗ್ರಾಮದ ಸಮಸ್ತ ನಾಗರಿಕ ಬಾಂಧವರೇ, ವಿಶೇಷವಾದ ತಮಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೊಪ್ಪದ ಗ್ರಾಮದ ನಿವಾಸಿಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಕನ್ನಡನೇ ನಮ್ಮ ಜೀವ, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಹಾವಭಾವ ಅನ್ನೋ ಹೇಳಕ್ಕೆ ತುಂಬಾ ಹರ್ಷದಿಂದ ಹೇಳಕ್ ಇಷ್ಟಪಡ್ತೇನೆ. ಮಲೆನಾಡ ಕನ್ನಡಿಗ ಅನ್ನುವಂತ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನೆಲ್ ಕಳೆದ 6 ತಿಂಗಳಿಂದ ನಾನು ನಡೆಸ್ತಾ ಇದ್ದೇನೆ. ವಿಶೇಷವಾಗಿ ಒಂದು 4 ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಈ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡಿದೆ. ಒಂದು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ, ಮತ್ತೊಂದು ಕೃಷಿ ಜೀವನ, ಅದಾದ್ರ ಮೇಲೆ ಸಮಾಜದಲ್ಲಿ ಸಾಮರಸ್ಯ, ಮತ್ತೆ ನಡೆಯುವ ದಿನನಿತ್ಯ ಚಟುವಟಿಕೆ, ಈ ತರದ 4 ವಿಭಾಗ ತಗೊಂಡು ಪ್ರಾರಂಭ ಮಾಡಿದಾಗ ನನಗೆ ಅತ್ಯಂತ ಯಶಸ್ಸಿನ ಮತ್ತು ಸಮಾಧಾನಕರವಾದಂತಹ ಮನಸ್ಸು ನೀಡುವಂತಹ ಏಕೈಕ ಕ್ಷೇತ್ರ ಕೃಷಿ ಕ್ಷೇತ್ರವಾಗಿದೆ. ಈ ಒಂದು ಕೃಷಿ ಕ್ಷೇತ್ರವನ್ನು ಹಿಡ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡ್ತಾ ಹೋಗ್ಬೇಕಾದ್ರೆ ವರ್ಷಕ್ಕೊಂದು ಸಮಾರಂಭ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸೂಕ್ತವಾದ ಸಮಯ ಕನ್ನಡ ರಾಜ್ಯೋತ್ಸವ ಅನ್ನೋದು ನನಗೆ ಅರಿವಾದ ಕಾರಣ ನಾನು ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಕೃಷಿ ವಲಯದಲ್ಲಿ ಮಾಡಬೇಕು ಅಂತ ತುಂಬಾ ಆಸಕ್ತಿ ಮೂಡಿಸಿದೆ. ಈ ಕಳೆದ 6 ತಿಂಗಳಿಂದ ಒಂದು 48 ಕೃಷಿಕರಿಗೆ ನಾನು ಭೇಟಿ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ, ಸಾಧನೆ ಮಾಡಿದಂತ, ಕೃಷಿ ವಿಭಾಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂತ ಎಲ್ಲಾ ಕೃಷಿಕರಿಗೂ ನಾನು ಭೇಟಿ ಆಗ್ತಾ ಬಂದೆ. ಈ ಒಂದು ಸಂದರ್ಭದಲ್ಲಿ ಅಷ್ಟು ಕೃಷಿಕರಲ್ಲಿ ಒಬ್ಬರಿಗೆ ಆಯ್ಕೆ ಮಾಡಬೇಕಾಗಿತ್ತು. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಅಷ್ಟು ಕೃಷಿಕರೇ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ನಮಗೆ ಅನ್ನವನ್ನು ಉಳಿಸುವಂತ ಪ್ರಾಮಾಣಿಕ ಸೇವೆಯಲ್ಲಿದ್ದಾರೆ. ಅಷ್ಟು ಕೃಷಿಕರಲ್ಲಿ ಒಬ್ಬ ಏಕ ವ್ಯಕ್ತಿ ಆಯ್ಕೆ ಮಾಡಬೇಕಾದ್ರೆ ನಮ್ಮ ತಂಡಕ್ಕೆ ತುಂಬಾ ಒಂದು ಕಷ್ಟದ ಕೆಲಸ ಆಗಿತ್ತು. ಈ ಕೃಷಿಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಈ ಕೃಷಿಕರು ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮ ತಂಡದಿಂದ ಒಂದು ಕೃಷಿಕನಿಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಕುಮಾರಗೌಡರ ಹೆಸರು ಪ್ರಸ್ತಾಪ ಆಯಿತು. ಈ ಒಂದು ಗ್ರಾಮದ ಹೆಮ್ಮೆ, ವಿಶೇಷವಾಗಿ ಕೊಪ್ಪ ಗ್ರಾಮದ ಹೆಮ್ಮೆ. ಈ ಒಂದು ವ್ಯಕ್ತಿ ಕೇವಲ ಕೊಪ್ಪ ಗ್ರಾಮದ ಆಸ್ತಿ ಅಲ್ಲ, ಇಡೀ ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕದ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾವು ಆಯ್ಕೆ ಮಾಡಕ್ಕೆ ಕೆಲವೊಂದು ಕಟ್ಟುಪಾಡಿತ್ತು, ಅದರೊಳಗೆ ಒಂದು ಕೃಷಿಕರಾಗಬೇಕಾಗಿತ್ತು. ಅವರು ಕೃಷಿಕರಾಗಿದ್ದಾರೆ. ವಿಶೇಷವಾಗಿ ಅವರ ಸಮಾಜ ಸೇವೆ ನಾನು ಇಲ್ಲಿ ಸ್ಮರಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿಸುಮಾರು 2,000 ಅನಾಥ ಶವಗಳನ್ನು ಅವರಿಗೆ ಜವಾಬ್ದಾರಿಯೊಳಗೆ ಒಂದು ಶವ ಸಂಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಕೆಲಸ. ನಮ್ಮ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡಾಗ ಶವ ಸಂಸ್ಕಾರದ ಜವಾಬ್ದಾರಿ ಬಂದಾಗ ಆ ಸಂದರ್ಭದಲ್ಲಿ ನಮಗೆ ಬರುವಂತ ಎಷ್ಟು ಕಷ್ಟಗಳು, ನಮಗೆ ಒಂದು ಕಡೆ ನೋವು ಭರಿಸಬೇಕಾಗತ್ತೆ, ಒಂದು ಕಡೆ ಸಮಾಜದಲ್ಲಿ ಬಂದಂತ ಜನರಿಗೆ ನೋಡ್ಬೇಕಾಗತ್ತೆ, ಮನೆ ಜವಾಬ್ದಾರಿ ನೋಡ್ಬೇಕಾಗತ್ತೆ. ಅಂತ ಕಾಲಘಟ್ಟದಲ್ಲಿ ನಾವು ಶವ ಸಂಸ್ಕಾರ ಮಾಡಿ 1 ತಿಂಗಳು 2 ತಿಂಗಳು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೇವೆ. ಸರಿಸುಮಾರು 2,000 ಶವ ಸಂಸ್ಕಾರ ಮಾಡಿದಂತ ಹಿರಿಮೆ ಪಡೆದಂತ ಶ್ರೀಯುತ ಕುಮಾರಸ್ವಾಮಿ ಗೌಡರು ಇವತ್ತು ಯಾವ ತರ ಇದ್ದಾರೆ ಅಂದ್ರೆ ಸಮಾಜದಲ್ಲಿ ಸಾದಾ ಸೀದಾ ವ್ಯಕ್ತಿಯಾಗಿದ್ದಾರೆ. ಇದೊಂದು ದೊಡ್ಡ ಅವರ ಮನಸ್ಸಲ್ಲಿರುವಂತ ಗುಣ. ಅವರು ಇದೊಂದು ಆಯ್ಕೆ ಆಯ್ತು, ಸಮಾಜ ಸೇವೆ. 2ನೇದು ಕೃಷಿಕರು, 3ನೇದು ಅವರ ಮನೆಯಲ್ಲಿರುವಂತ ಅವ್ರ ಮೊಮ್ಮಕ್ಕಳು. ಒಂದು ಭಕ್ತಿಗೀತೆ, ರಾಷ್ಟ್ರೀಯ ನಮ್ಮ ಸಮಾಜದಲ್ಲಿ ಭಕ್ತಿಗೀತೆ, ಅದಾದ್ರ ಮೇಲೆ ನಾಡಗೀತೆ, ಜಾನಪದ ಗೀತೆಗಳು ಮನೋರಂಜನಾ ರೂಪದಲ್ಲಿ ನಮಗೆ ತಿಳಿಸಿದ್ರು. ಆ ಒಂದು ಆರಾಧ್ಯ ಮತ್ತೆ 2 ಮಕ್ಕಳು ಹಾಡಿದಂತ ಹಾಡು ನಮ್ಮ ಈ ಫೇಸ್ಬುಕ್ ಚಾನೆಲ್ ನಲ್ಲಿ
1,00,000 ವ್ಯೂವರ್ಸ್ ಗಿಂತ ಜಾಸ್ತಿ ದಾಟಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಕೃಷಿ ವಿಭಾಗದಲ್ಲಿ ನನಗೆ ಮತ್ತೊಂದು ಸಂತೋಷದ ಒಂದು ವಿಷಯ ತಮ್ಮ ಕೊಪ್ಪ ಗ್ರಾಮದಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಯೂಟ್ಯೂಬ್ ನಡೆಸುವಂತವ್ರಿಗೆ ಗೊತ್ತಿದೆ, 1,000 ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ಅವರಿಗೆ ಒಂದು ಮೈಲಿಗಲ್ಲು. ಈ ಒಂದು ಕೊಪ್ಪ ಗ್ರಾಮದ ಈ ಒಂದು ಕ್ಷಣದಲ್ಲಿ ನಮ್ಮ ವಾಸು, ನಮ್ಮ ವಿಡಿಯೋಗ್ರಾಫರ್, ಅವರು ನಮ್ಮ 1,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದ ಮತ್ತೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ತಮ್ಮ ಈ ಗ್ರಾಮ ನನ್ನ 1,000 ಸಬ್ಸ್ಕ್ರೈಬರ್ ಮಾಡುವುದರ ಮೈಲಿಗಲ್ಲಿನಲ್ಲಿ ಒಂದು ಮಹತ್ತರ ಪಾತ್ರ ವಹಿಸಿದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಗೌಡ್ರಿಗೆ ನಾನು ಫೋನ್ ಮಾಡಿದೆ. ಗೌಡ್ರೆ, ನಾವೊಂದು ರಾಜ್ಯೋತ್ಸವ ಕಾರ್ಯಕ್ರಮ ಆಯ್ಕೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ನಿಮ್ಮ ಕೃಷಿ ಅಂಗಳದಲ್ಲಿ, ನಿಮ್ಮ ಮನೆ ಅಂಗಳದಲ್ಲಿ ನಾವು ಮಾಡ್ಬೇಕಂತ ಇದ್ದೇನೆ. ನಮಗೆ ನೀವು ಅನುಮತಿ ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಯಾವುದೇ ಒಂದು ಸಂಕೋಚ ಪಡೆದು ಸ್ವಲ್ಪ ಆಲೋಚನೆ ಮಾಡಿದ್ರೆ ಆ ತಕ್ಷಣನೇ ಸಾಹೇಬ್ರೆ ತಾವು ಬನ್ನಿ, ಈ ಒಂದು ಕಾಲಘಟ್ಟದಲ್ಲಿ ಜಾತಿ ಮತ ಭೇದ ಪಂಥ ಭಾವ ಇರುವಂತ ಒಂದು ಕಾಲಘಟ್ಟದಲ್ಲಿ ಒಂದು ಕ್ಷಣನೂ ಯೋಚನೆ ಮಾಡದೆ ತಾವು ನಮ್ಮ ಮನೆ ಅಂಗಳದಲ್ಲಿ ಕಾರ್ಯಕ್ರಮ ಮಾಡಬಹುದು, ನನ್ನ ಕೈಯಲ್ಲಾದಷ್ಟು ಸಹಾಯ ಶಕ್ತಿಗೆ ಮೀರಿನ ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟರು. ನಾನು ಆ ಸಂದರ್ಭದಲ್ಲಿ ಕೇವಲ ನಮ್ದು ಆಲೋಚನೆ ಇಷ್ಟೇ ಇತ್ತು, ಒಂದು ರಾಜ್ಯೋತ್ಸವ ಅವ್ರ ಮನೆ ಅಂಗಳದಲ್ಲಿ ಬರೀ ಬಾವುಟ ಆರಿಸೋದು, ಅವ್ರ ಮನೆ ಜನ ಇರ್ತಾರೆ, ಗ್ರಾಮಸ್ಥರು ಕೆಲವೊಂದು ಮಕ್ಕಳು ಮುಖಾಂತರ ಮಾಡ್ಬೇಕು ಅಂತ ಹೇಳಿ, ಅವರು ಕಾನೂನು ಅರಿವು ಅಂತ ಹೇಳಿ ಕಾನೂನಾತ್ಮಕ ರೂಪರೇಷೆ ಹಮ್ಮಿಕೊಂಡಾಗ ನನಗೆ ತುಂಬಾ ಆಶ್ಚರ್ಯ ಆಗಿತ್ತು. ಈ ಒಂದು ಕಾನೂನು ಅರಿವು ಎನ್ನುವಂತ ಕಾರ್ಯಕ್ರಮ, ವ್ಯಾಸನ ಮುಕ್ತ ಗ್ರಾಮ ಮಾಡಬೇಕು ಅನ್ನುವಂತ ಕಾರ್ಯಕ್ರಮ, ಅವರು ಈ ಸಮಾಜದಲ್ಲಿ ಒಂದು ಸಮಾಜ ಸೇವೆ ಮಾಡುವಂತಹ ಮನೋಭಾವ, ಇವೆಲ್ಲ ಇರುವಂತಹ ನಮ್ಮ ಮಲೆನಾಡ ಕನ್ನಡಿಗ ಪ್ರಶಸ್ತಿ ಪಾತ್ರರಾದಂತಹ ಕುಮಾರಗೌಡರಿಗೆ ನಾನು ಅಭಿನಂದಿಸುತ್ತಾ, ಈ ಸ್ಥಳಾವಕಾಶ ಮಾಡಿಕೊಟ್ಟಂತ ವೇದಿಕೆಯ ಮೇಲೆ ಇನ್ನು ಬಹಳ ಜನ ಮಾತಾಡಿದ್ದಾರೆ, ಮಕ್ಕಳು ತುಂಬಾ ಆಯಾಸವಾಗಿದ್ದಾರೆ, ಇನ್ನು ಕಾರ್ಯಕ್ರಮ ತುಂಬಾ ಉದ್ದ ಆಗದಿದೆ. ಹಾಗಾಗಿ ನನಗೆ ಈ ಅವಕಾಶ ಕಲ್ಪಿಸಿದ ತಮ್ಮೆಲ್ಲರಿಗೂ ವಿನಮ್ರಪೂರ್ವಕ ಧನ್ಯವಾದ ಸಲ್ಲಿಸುತ್ತಾ, ಈ ಸಂದರ್ಭದಲ್ಲಿ ಈ ವರ್ಷದ ಮಲೆನಾಡ ಕನ್ನಡಿಗ ಪ್ರಶಸ್ತಿ ಪಡೆದಂತಹ ಕುಮಾರಗೌಡರಿಗೆ ವಿಶೇಷವಾಗಿ ನಾನು ವಂದಿಸುತ್ತಾ, ಈ ವೇದಿಕೆ ಮುಂದಿರುವ ಎಲ್ಲರಿಗೂ, ವೇದಿಕೆ ಮುಂಭಾಗದ ಎಲ್ಲರಿಗೂ ನಾನು ಈ ಸಮಯ ವಂದಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.